ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕನ್ನಡಪರ ಸಂಘಟನೆಗಳು ಬಂದ್ಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗ್ತಿಲ್ಲ. ತುಮಕೂರಿನ ಮಟ್ಟಿಗೆ ನೋಡೋದಾದ್ರೆ ಕನ್ನಡಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲ ನೀಡದೇ ಇರುವುದಕ್ಕೆ ನಿರ್ಧಾರ ಮಾಡಿವೆ. ಸಾರ್ವಜನಿಕರಿಗೆ ಆಗಬಹುದಾದ ತೊಂದರೆಗಳನ್ನ ಗಮನದಲ್ಲಿಟ್ಟುಕೊಂಡು, ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ವರ್ಷ ಪೂರ್ತಿ ಸಿದ್ಧತೆ ನಡೆಸಿ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರದೆಂಬ ಸದುದ್ದೇಶದಿಂದ ಬಂದ್ಗೆ ಬೆಂಬಲ ನೀಡದಿರಲು ನಿರ್ಧರಿಸಿದ್ದಾರೆ. ಇನ್ನು ಮುಂದುವರೆದು ತುಮಕೂರಿನಲ್ಲಿ ಶನಿವಾರ ಮಾರ್ಚ್ 22ರಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಅಡ್ಡಿಪಡಿಸುವಂತಹವರನ್ನು ನಾವೇ ವಿಚಾರಿಸಿಕೊಳ್ತೇವೆ. ಜೊತೆಗೆ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಸುರಕ್ಷಿತವಾಗಿ ತಲುಪಲು ಅಥವಾ ಅವರನ್ನು ತಲುಪಿಸುವಂತಹ ವ್ಯವಸ್ಥೆ ಕೂಡ ನಾವೇ ಮಾಡುತ್ತೇವೆ ಎಂಬುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಬಂದ್ಗೆ ಯಾವುದೇ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡೋದಿಲ್ಲ ಎಂಬುದಾಗಿ ಕನ್ನಡಪರ ಸಂಘಟನೆಗಳು ಹೇಳಿವೆ. ಈ ಬಗ್ಗೆ ಮಾತನಾಡಿದ್ದಾರೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಧನಿಯಾ ಕುಮಾರ್, ಸತೀಶ್, ಕನ್ನಡ ಪ್ರಕಾಶ್, ಪಿಎನ್ ರಾಮಯ್ಯ ಹಾಗೂ ಮುಂತಾದವರು. 22ನೇ ತಾರೀಕು ಕರ್ನಾಟಕ ಬಂದನ್ನ ಘೋಷಣೆ ಮಾಡಿದ್ದಾರೆ. ಈಗ ತುಮಕೂರಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಕೂಡ ನಾವು ಬಂದು ತುಮಕೂರು ಜಿಲ್ಲೆಯಲ್ಲಿ ಬೇಡ, ಏಕೆಂದರೆ ವಿದ್ಯಾರ್ಥಿಗಳು ಈಗಾಗಲೇ ಒಂದು ವರ್ಷದಿಂದ ವಿದ್ಯಾಭ್ಯಾಸವನ್ನು ಮಾಡಿ ಅವರೆಲ್ಲ ಪಾಪ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಮಕ್ಕಳಿಗೆ ನೋಯಿಸ್ದಂಗೆ ಇವತ್ತು ಬರೋವಂಥ ಮಕ್ಕಳಿಗೆಲ್ಲ ನಾವು ಸ್ವಾಗತವನ್ನು ಕೊಡ್ತೇವೆ. ಒಳ್ಳೆಯದಾಗಲಿ, ಅವರಿಗೆಲ್ಲ ಒಂದೊಂದು ರೋಸರ ಕೊಟ್ಟು ನಾವು ಅವರ ಆ ಒಂದು ಕೊಠಡಿಗೆ ಬಿಡ್ತೇವೆ ಸುರಕ್ಷಿತವಾಗಿ. ಯಾರು ಎಲ್ಲಿಂದ ಬೇಕಾದ್ರೂ ಹೋಗೋದು ಬರ್ಬೋದು, ಎಲ್ಲೂ ಕೂಡ ತುಮಕೂರು ಬಂದು ಇರೋದಿಲ್ಲ. ಏನು 22ನೇ ತಾರೀಕು ಕರ್ನಾಟಕ ಬಂದು ಏನು ಈ ಮರಾಠಿಯರ ದೌರ್ಜನ್ಯಕ್ಕೆ ತಡೆ ಮಾಡಬೇಕು ಅಂತೇಳಿ ಕೆಲವು ಬೆಂಗಳೂರು ರಾಜಧಾನಿಗಳು, ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಒಂದು ತೀರ್ಮಾನ ತಗೊಂಡು ಇವತ್ತು ನಮ್ಮ ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲೆಯವರೆಗೆ ಇವತ್ತು ಎಲ್ಲ ನಮ್ಮ ಕನ್ನಡ ಒಕ್ಕೂಟ ಆಗಿರ್ಬೋದು, ಕನ್ನಡ ಸಂಘಟನೆ ಆಗಿರ್ಬೋದು, ದಲಿತರ ಸಂಘಟನೆ ಆಗಿರ್ಬೋದು, ರೈತರ ಸಂಘಟನೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಯಾರು ಇದಕ್ಕೆ ಸ್ವಲ್ಪ ಬೆಂಬಲ ನೀಡ್ತಾ ಇಲ್ಲ. 22ನೇ ತಾರೀಕು ಬಂದ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ತಲೆ ಇಟ್ಕೊಂಡು ಬಂದ್ ಮಾಡ್ತಾರೋ ಅಥವಾ ತಲೆ ಇಲ್ದಲೇ ಬಂದ್ ಮಾಡ್ತಾರೋ ಗೊತ್ತಾಯ್ತಲ್ಲ. ಏಕೆಂದರೆ ಒಂದು ವರ್ಷದಿಂದ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿ ಅವತ್ತಿನ ದಿವಸ ಈ ನಾವು ಫಸ್ಟ್ನೇ ಮೆಟ್ಲು SSLC ಮಕ್ಕಳಿಗೆ ಫಸ್ಟ್ನೇ ಮೆಟ್ಲು ಅಂತ ಒಂದು ಇದು ಅಂಥವ್ರಿಗೆ ನಾವು ಉತ್ತೇಜನ ಕೊಡಬೇಕು. ಅಂಥಲ್ಲಿ ನಾವು 22ನೇ ತಾರೀಕು ಯಾವುದೇ ಕಾರಣಕ್ಕೂ ಬಂದ್ಗೆ ನಮ್ಮ ಎಲ್ಲ ಸಂಘಟನೆಗಳೆಲ್ಲ ಸೇರಿ ಯಾವುದೇ ಕಾರಣಕ್ಕೂ ಬಂದ್ ಕೊಡಲ್ಲ, ಬಂದ್ಗೆ ಕರೆ ಕೊಡಲ್ಲ ನಾವು. ಜೊತೆಗೆ ಏನಾದರೂ ವೆಹಿಕಲ್ಗಳೇನಾದರೂ ಬರದಲ್ಲೇ ಇದು ಮಕ್ಕಳಿಗೆ ಏನಾದರೂ ತೊಂದರೆಗಳಾದಲ್ಲಿ ನೀವೇನಾದರೂ ನಮ್ಮ ಫೋನ್ ನಂಬರ್ ಹೇಳ್ತೀನಿ, ನೀವು ಕರೆ ಮಾಡಿ ನಿಮ್ಮ ಮಕ್ಕಳುಗಳ್ನ ಎಕ್ಸಾಮ್ ಬರ್ಸೋ ಹಾಲಿಗೆ ನನ್ನ ಕಡೆಯಿಂದನ ವೆಹಿಕಲ್ ಅರೇಂಜ್ ಮಾಡಿ ಕೊಡ್ತೀನಿ. ನನ್ನ ಹೆಸರು ಮೀಸೆ ಸತೀಶ್ ಅಂತ ಹೇಳಿ, ಅಖಿಲ ಕರ್ನಾಟಕ ಕಾರ್ಮಿಕರ ಪ್ರಜಾವೇದಿಕೆ. ನನ್ನ ಫೋನ್ ನಂಬರು 7022944296. ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಆಟೋ ಕಳಿಸೋದು, ಕಾರ್ ಕಳಿಸೋದು, ಇನ್ನೊಂದು ಮತ್ತೊಂದು ಮಾಡಿ ಮಕ್ಕಳಿಗೆ ಸುರಕ್ಷತೆಯಾಗಿ ಎಕ್ಸಾಮ್ ಬರ್ಸೋಣ. ಯಾರು ಗಾಬರಿ ಕೊಡಬೇಡಿ. ತುಮಕೂರು ಕರ್ನಾಟಕ ಬಂದಂತ ಹಮ್ಮಿಕೊಂಡವರೇ ಅದು ಆಗೋದು ಬೇಡ ಅಂತ ನಾವು ತುಮಕೂರು ಜಿಲ್ಲೆ ಎಲ್ಲ ಸಂಘಟನೆಗಳು ಸೇರಿ ನಾವು ಯಾವುದೇ ರೀತಿಯಿಂದ ತುಮಕೂರು ಜಿಲ್ಲೆ ಬಂದಾಗಕ್ಕೆ ಸಾಧ್ಯವಿಲ್ಲ. ತುಮಕೂರು ಜಿಲ್ಲೆ ಜನತೆ ವಿದ್ಯಾರ್ಥಿಗಳು ಭಯಪಡೋ ಅವಶ್ಯಕತೆ ಇಲ್ಲ. ಏನು 22ನೇ ತಾರೀಕು ಬಂದನ್ನು ಮಾಡಬೇಕಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಿಂದ ಬಂದ್ಗೆ ನಾವು ಯಾವುದೇ ರೀತಿ ಸಹಕರಿಸ್ತಾ ಇಲ್ಲ. ಕಾರಣ ಏನಂತಂದರೆ ಈಗಾಗಲೇ ನಾನಾ ರೀತಿ ಹೋರಾಟಗಳನ್ನ ನಾಳೆ ಮಾಡಿದ್ದೀವಿ. ಬಂದನ್ನು ಮಾಡೋದಕ್ಕಿಂತ ಸಾಮಾಜಿಕ ಕಳಕಳಿಗೆ ನಾನಾ ರೀತಿಯಲ್ಲಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮುಖ್ಯವಾಗಿ ಏನಂತಂದರೆ ಈಗಾಗಲೇ SSLC ಪರೀಕ್ಷೆ ಪ್ರಾರಂಭ ಆಗಿದೆ. ಮಕ್ಕಳನ್ನು ಸ್ವಾಗತ ಮಾಡಬೇಕು, ಇಲ್ಲಾಂದರೆ ಅವರು ಭಯಭೀತರಾಗ್ತಾರೆ. ಬಂದು ಅಂತಂದ್ರೆ ಗೊಂದಲಾಗ್ತದೆ. ಮಕ್ಕಳ ಮನಸ್ಸಲ್ಲಿ ಏನೋ ಒಂಥರ ಆತಂಕ ಉಂಟಾಗ್ತದೆ, ಪೋಷಕರ ಮನಸ್ಸಲ್ಲಿ ಆತಂಕ ಉಂಟಾಗ್ತದೆ. ಅದು ಆಗೋದು ಬೇಡ.